ನಮ್ಮೂರಲ್ಲಿ ಈ ಕಲರ್ ಕ್ಯಾಬೇ ಇಲ್ರಿ. ಟೈಗರು, ಗುರಿಲ್ಲ, ಆ ಜೋಕರ್ ಇದೆ, ಮಂಗ, ಸಿಂಹ. ಟಾಪ್ ಚೆನ್ನಾಗಿ ಕಾಣತ್ತೆ ಅಂತ ನೋಡ್ತಾ ಇದ್ದೀನಿ. ಸೀಸಾ ಮತ್ತೆ ಗುರಿಲ್ಲ ಬೊಂಬೆ ಇರೋ ರೈಡ್ಸ್ ನೋಡಿ ಮಕ್ಕಳು ಎಷ್ಟೊಂದು ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲೇ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಅಂದರೆ ನೀರಿನಿಂದ ಕಾಲು ಜರಿತಾ ಇದೆ. ನೋಡ್ರಿ, ನಾವು ಇವಾಗ ಸ್ವಿಮ್ಮಿಂಗ್ ಪೂಲ್ದಾಗ ಹೋಗ್ತಾ ಇದ್ದೀವಿ. ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ತಿಲ್ಲ ರೀ, ಜಸ್ಟ್ ನಡ್ಕೋತ ಹೊಂತೀವಿ. ನಾನು ನೀರಾಗ ಮುಳುಗಿ ಮೇಲೆ ಇಳಬೇಕು ಅಂತ ಟ್ರೈ ಮಾಡಿದೆ, ಇನ್ನು ಮುಖಾನೇ ಹಾಕಿಲ್ಲ, ಆವಾಗಲೇ ಎದ್ದುಬಿಟ್ಟೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬಂದ್ರು ಪಾಪ, ಇವ್ರು ಬಿದ್ರು. ಬರೀ ಇಂಥದೆಯ ಕೇಳಿ ಆಯ್ತಾ? ಕುತ್ಕೊಂಡೆ ಎಷ್ಟು ಆ ಕ್ಷಣ ಮರೆಯಕ್ಕೆ ಪ್ರಯತ್ನ. ಹೆಲೋ ಫ್ಯಾಮಿಲಿ, ಶುಭೋದಯ. ನಾನು ಇವಾಗ ಬೇಗ ಎದ್ದು ಹಾಸಿಗೆ ಅಡುಗೆ ಮಾಡ್ತಾ ಇದ್ದೀನಿ. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳ್ತೀನಿ. ಈಗ ಬೇಗ ಫ್ರೆಶ್ ಆಗಿ ಬರ್ತೀನಿ, ಕಾಯ್ತಾ ಇರಿ. ಫ್ರೆಶ್ ಆಗಿ ಮೇಲ್ಗಡೆ ಅಡುಗೆ ಮನೆಗೆ ಬಂದೆ. ಪಾತ್ರೆ ಅದು ಡಬ್ಬ ಹಾಕಿ ನಾಷ್ಟಕ್ಕೆ ಅವಲಕ್ಕಿ ಮಾಡಿ ಈಗ ನಾಷ್ಟ ಮಾಡ್ತಾ ಇದ್ದೀನಿ ನೋಡಿ. ಆಮೇಲೆ ಎಲ್ಲರೂ ತಯಾರಾಗಿ ಬಸ್ ಸ್ಟ್ಯಾಂಡಿಗೆ ಬಂದೀವಿ ನೋಡ್ರಿ. ನಾವಿವತ್ತು ವಿಜಾಪುರದಲ್ಲಿ SM ವಾಟರ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಟಿಕೆಟ್ ತಗೊಂಡ್ವಿ. ವಿಜಾಪುರ ಬರೋಣ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ನೋಡ್ರಿ, ವಿಜಾಪುರಕ್ಕೆ ಬಂದೀವಿ ಈಗ. ನಮ್ಮ ಅಣ್ಣ ಅದು ಮುಂದೆ ನಿಂತಾರ್ರಿ, ಅದಕ್ಕೆ ಹೋಗುನು ಬರ್ರಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡ್ರಿ. ಹಿಂಗೆ ಮುಂದೆ ನಾವು ವ್ಲಾಗ್ಸ್ ಕಂಟಿನ್ಯೂ ಮಾಡ್ತೀವಿ. ನಮ್ಮ ಅಣ್ಣ ವೈನಿ ಬೈಕ್ ಮೇಲೆ ಬಂದಾರ್ರಿ. ಅವ್ರು ನಮ್ಕಿನ್ನ ಮೊದಲು ಬಂದಲ್ಲಿ ಮುಂದೆ ನಿಂತಿದ್ದಾರೆ, ನಾವಲ್ಲಿ ಹೊಂಟಿದ್ದೀವಿ ಈಗ. ನೋಡ್ರಿ, ಕ್ಯಾಬ್ ಒಳಗೆ ನಾವಿವಾಗ ಹೋಗ್ತಾ ಇದ್ದೀವಿ, ಬನ್ನಿ ಕೂಡೋಣ. ಆಮೇಲೆ ನಾವು ಕ್ಯಾಬ್ ಮಾಡ್ಕೊಂಡು ಹೊಂಟೀವಿ ನೋಡ್ರಿ, ಮಸ್ತ್ ಮಜಾ ಮಾಡ್ಕೋದು. ಯಾರು ವ್ಲಾಗ್ನ ಸ್ಕಿಪ್ ಮಾಡಬೇಡಿ, ಮುಂದೆ ವ್ಲಾಗ್ ನೋಡ್ರಿ, ಪ್ರತಿಯೊಂದು ನಾನು ಕ್ಯಾಪ್ಚರ್ ಮಾಡೀನಿ, ಹಾಗಾಗಿ ಸ್ಕಿಪ್ ಮಾಡಬೇಡಿ. ನೋಡ್ರಿ, ನಮ್ಮೂರಲ್ಲಿ ಈ ಕಲರ್ ಕ್ಯಾಬೇ ಇಲ್ರಿ. ಮತ್ತೆ ಯಾರೆಲ್ಲ ವ್ಲಾಗ್ ನೋಡ್ತಾ ಇದ್ದೀರಾ, ಒಂದು ಕಮೆಂಟ್ ಹಾಕಿ, ಅಂದರೆ ನಮಗೂ ಗೊತ್ತಾಗುತ್ತೆ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ. ಕ್ಯಾಬ್ ಅವ್ರು ಇಲ್ಲಿ ನಮ್ಗೆ ತಂದು ಬಿಟ್ಟಾರ್ರಿ. ಆದರೆ ನಮ್ಗೆ ಇಲ್ಲಿಂದ ವಾಟರ್ ಪಾರ್ಕಿಗೆ ಹೋಗೋದು ಗೊತ್ತಾಗಲಿಲ್ಲ, ಹುಡ್ಕೊಂಡು ಹೊಂಟಿವಿ. ನಮ್ಗೆ ಯಾವ ಕಡೆಯಿಂದ ಹೋಗಬೇಕು ಗೊತ್ತಾಗಲಿಲ್ಲ. ಅದಕ್ಕೆ ನಾವು ಮತ್ತೆ ವಾಪಸ್ ಅಲ್ಲಿ ರೋಡ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗ್ತಾ ಇದ್ವಿ. ಆಮೇಲೆ ಒಬ್ರು ಹೇಳಿದ್ರು, ಇಲ್ಲೇ ರಸ್ತೆ ಇದೆ, ಆ ಕಡೆಯಿಂದ ಯಾಕೆ ಹೋಗ್ತೀರಾ, ಇಲ್ಲಿಂದ ಹೋಗಿ ಸಮೀಪ ಆಗುತ್ತೆ ಅಂದರು. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ವಾಟರ್ ಪಾರ್ಕ್ ಕಾಣಿಸ್ತಾ ಇದೆ ಅಲ್ಲಿ, ಬರ್ರಿ ಹೋಗುನು ಅಂತ ಬೇಗ. ಮತ್ತೆ ಈಗ ನಾವು ಹೋಗ್ತಾ ಇದ್ವಿ. ಇಲ್ಲೇ ರೋಡ ಇದೆ ನೋಡಿ, ಇಲ್ಲಿಂದಲೇ ಹೋಗಬೇಕು, ಬರ್ರಿ ಹೋಗುನು ಅಂತ. ಆರುಷಿಗೆ ವಾಟರ್ ಪಾರ್ಕ್ ತೋರಿಸ್ತಾ ಇದ್ದೆ, ಅವಳು ನಮ್ಮ ಅತ್ತನ ಕಡೆ ನೋಡ್ತಾ ಇದ್ಲು.
ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ. ನೋಡ್ರಿ ಕಾಣತೈತಿ ನೋಡ್ರಿ ವಾಟರ್ ಪಾರ್ಕ್. ನೋಡ್ರಿ ಒಟ್ಟೆ ನೀವು ಈ ವ್ಲಾಗ್ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಫುಲ್ ಮಜಾ ಐತ್ರಿ ಈ ವ್ಲಾಗ್. ಹಾಗೆ ನಮ್ಮ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಕಮೆಂಟ್ ಮಾಡಿರಿ. ಪೂರ್ತಿ ವ್ಲಾಗ್ ನೋಡಿ ಕಮೆಂಟ್ ಮಾಡಿರಿ ಹೆಂಗಾಗಿದೆ ಅಂತ ವ್ಲಾಗ್. ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಇಂಪಾರ್ಟೆಂಟ್ ಐತ್ರಿ. ನಾನು ಪ್ರತಿಯೊಂದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾವು ಇಲ್ಲಿ ಶಾರ್ಟ್ಕಟ್ ಹಾದಿಯಲ್ಲಿ ಹೋಗ್ತಾ ಇದ್ದೀವಲ್ಲ, ಒಮ್ಮೆ ಬಂದಾರ್ಗಿ ಗೊತ್ತಾಗಲ್ಲ. ಹಾಗಾಗಿ ಅದಕ್ಕೆ ನಮಗೂ ಒಬ್ಬರು ಹೇಳಿದ್ರು ಅಂತ ನಾವು ಹೋಗ್ತಾ ಇದ್ದೀವಿ. ಫೈನಲಿ ನಾವು ಬಂದು ರೀಚ್ ಆಗಿದ್ದೇವೆ. ಎಲ್ಲ ಟಿಕೆಟ್ ತಗೋತಾ ಇದ್ದಾರೆ ನೋಡಿ. ನೋಡ್ರಿ ವಾಟರ್ ಪಾರ್ಕ್ ಹೇಗಿದೆ ಅಂತ. ನಾವು ಸ್ವಲ್ಪ ಟಿಕೆಟ್ ತಗೊಂಡು ಬರೋವರೆಗೂ ಸ್ವಲ್ಪ ತಿನ್ಕೊಂಡು ಕುಂತೀವಿ. ಆಮೇಲೆ ಇದ ಬ್ಯಾಂಡ್ ಕೊಡ್ತಾರೆ ನೀಲಿ ಬಣ್ಣದ ನೋಡ್ರಿ. ಈ ರೀತಿ ಕಟ್ಕೋಬೇಕು, ಕಟ್ಕೊಂಡ್ರೆ ಮಾತ್ರ ಒಳಗಡೆ ಬಿಡ್ತಾರೆ, ಇಲ್ಲಾಂದ್ರೆ ಬಿಡಲ್ಲ. ಹಾಗಾಗಿ ಎಲ್ಲರೂ ಕೈದ ಫೋಟೋ ತಗೊಂಡ್ವಿ. ಸೊ ಬನ್ನಿ, ಇನ್ನ ತಡ ಯಾಕೆ, ಒಳಗಡೆ ಹೋಗುನು ಬರ್ರಿ. ನೋಡ್ರಿ ಎಷ್ಟು ಚೆನ್ನಾಗಿದೆ ವಾಟರ್ ಪಾರ್ಕ್, ಸ್ವಿಮ್ಮಿಂಗ್ ಪೂಲ್. ಬರ್ರಿ ಹೋಗುನು. ಇವಾಗ ನಾವು ಬಟ್ಟೆ ಚೇಂಜ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನೋಡ್ರಿ ಎಲ್ಲ ಇಲ್ಲಿ ಟೈಗರು, ಗುರಿಲ್ಲ, ಆ ಜೋಕರ್ ಇದೆ, ಮಂಗ, ಸಿಂಹ. ಇಲ್ಲಿ ನೋಡಿ ಬಗ್ಗಿ ರೈಡಿಂಗ್ ಕೂಡ ಇದೆ. ಮಕ್ಕಳಿಗಂತೂ ಇಲ್ಲಿ ಫುಲ್ ಖುಷಿ. ಕಲರ್ಫುಲ್ ಆದ ಸೀಸಾ ಮತ್ತು ಗುರಿಲ್ಲ ಬೊಂಬೆ ಇರೋ ರೈಡ್ಸ್ ನೋಡಿ ಮಕ್ಕಳು ಎಷ್ಟೊಂದು ಎಂಜಾಯ್ ಮಾಡ್ತಿದ್ದಾರೆ. ಬರ್ರಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರೋಣ ಮೊದಲು. ಬಟ್ಟೆ ಎಲ್ಲಿ ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಬಟ್ಟೆ ನೋಡ್ತಾ ಇದ್ದೀವಿ, ಯಾವ ಟಾಪ್ ಚೆನ್ನಾಗಿ ಕಾಣತ್ತೆ ಅಂತ ನೋಡ್ತಾ ಇದ್ದೀನಿ. ನಾನು ಟಾಪ್ ಅಷ್ಟೇ ತೊಗೊಂಡೆ. ಆಗಲೇ ನಾವು ಬಟ್ಟೆ ತಂದಿದ್ವಿ, ಸೊ ಟಾಪ್ ಅಷ್ಟೇ ತೊಗೊಂಡೆ. ಪ್ಯಾಂಟ್ ಸರಿ ಇರಲಿಲ್ಲ, ಡ್ಯಾಮೇಜ್ ಆಗಿದ್ವು. ನೋಡಿ ಇವಾಗ ನಾನು ಟಾಪ್ ಚೇಂಜ್ ಮಾಡಿದ್ದೀನಿ, ಹೀಗೆ ಕಾಣಿಸ್ತಿದೆ. ಇವಾಗ ಬನ್ನಿ ವಾಟರ್ ಪಾರ್ಕ್ ಹತ್ರ ಹೋಗೋಣ. ವಾಟರ್ ಪಾರ್ಕ್ ನೋಡಿ ಹೇಗಿದೆ, ನೋಡಿದರೆ ಫುಲ್ ಮಜಾ ಬರೋ ಥರ ಇದೆ. ಇವಾಗ ನಾನು ಮೊಬೈಲ್ ಸೇಫ್ಟಿಗಾಗಿ ಮೊಬೈಲ್ ಕವರ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋಗಳು ಅದು ಮಾಡಬೇಕಲ್ವಾ, ತುಂಬ ಅದಕ್ಕೆ. ಇಲ್ಲೇ ಒಂದು ಕ್ಯಾಂಟೀನ್ ಇದೆ, ಹೀಗೆ ಇಲ್ಲಿ ಸಿಗತ್ತೆ ನೋಡಿ, ಒಂದು ಕವರ್ಗೆ 60 ರೂಪಾಯಿ. ಸೊ ಅವರೇ ಕವರ್ ಅದು ಹಾಕಿ ಕೊಟ್ಟರು. ಹೀಗೆ ನಾವೀಗ ತಗೊಂಡು ಹೋಗ್ತಾ ಇದ್ದೀವಿ. ನೋಡ್ರಿ ವಾಟರ್ ಪಾರ್ಕ್. ನಾ ಈಗ ಸ್ವಿಮ್ಮಿಂಗ್ ಪೂಲ್ದಾಗ ಇಲ್ದೀನಿ, ನಡ್ಕೋತಾ ಹೊಂಟೇನ್ರಿ. ಆಮೇಲೆ ನಮ್ಮ ಫ್ಯಾಮಿಲಿ ಎಂಜಾಯ್ ಮಾಡ್ತಾ ಇದ್ರು. ಸೊ ಅನಕತನ ನಾನು ನೀರಾಗ ಆಡ್ತಾ ಇದ್ದಿ. ಅವ್ರ ಮೇಲೆ ಹೋಗಿರು, ಅವ್ರದ್ದು ವಿಡಿಯೋ ಮಾಡೋದಿತ್ತು, ಅದು ಕೂತೀನಿ ಇಲ್ಲಿ. ಹಾಗಾಗಿ ನಾನು ನೋಡ್ರಿ ಇವಾಗ ಮೇಲೆ ಹೊಂಟೆ, ಪ್ರತಿಯೊಂದು ತೋರಿಸ್ತೇನೆ ಬರ್ರಿ ಹೆಂಗಿದೆ ಅಂತ. ಸೊ ಪಟ್ ಪಟ್ ಹೋಗೋಣ ಬರ್ರಿ. ನೋಡ್ರಿ ಈಗ ನಾ ಜಾರ್ಗುಂಡಿದಾಗ ಕುಂತೇನ್ರಿ. ಫಸ್ಟ್ ಟೈಮ್ ರೀ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು, ಅದು ನೀರಾಗ. ನರ್ವಸ್ ಫೀಲ್ ಆಗ್ತಿದೆ. ಬರ್ರಿ ಹೋಗೋಣ ಅಂತ.
ಹಾಗಾಗಿ ಪೊಸಿಷನ್ ಹೆಂಗಿರ್ಬೇಕಂದ್ರೆ ಮಲ್ಕೋಬೇಕು ಮತ್ತು ಎರಡು ಕೈ ಮಡ್ಚ್ಕೊಂಡು ಹೋಗ್ಬೇಕ್ರಿ. ಸ್ಪೀಡ್ ಐತ್ರಿ, ಸ್ವಲ್ಪ ಮಜಾ ಬರ್ತಿದೆ, ಅಷ್ಟೊಂದು ಭಯ ಆಗ್ತಿಲ್ಲ. ಯೂ ನೋಡ್ರಿ, ಇಲ್ಲಿ ಮೇಲೆ ಬಕೆಟ್ ಹಾಕಿದಾರ್ರಿ. ಆ ಬಕೆಟ್ದಾಗ ನೀರ್ ತುಂಬಿದೆ. ಆ ಬಕೆಟ್ ತುಂಬಿದಾಗ ಮೇಲಿಂದ ನೀರ್ ಸುರಿಯತ್ತೆ ನೋಡ್ರಿ, ಸಖತ್ ಮಜಾ ಬರುತ್ತೆ. ಆಮೇಲೆ ನೋಡ್ರಿ, ನಾ ಇಲ್ಲಿ ಹಗ್ಗ ಹಿಡ್ಕೊಂಡು ಮೇಲೆ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಂದ್ರೆ ನೀರಿನಿಂದ ಕಾಲ್ ಜರಿತಾ ಇದೆ. ಸೊ ನಮ್ಮ ಅಣ್ಣ ಬಂದ ನೋಡ್ರಿ, ಅವ್ ಬಂದ ಸ್ವಲ್ಪ ಸಪೋರ್ಟ್ ಕೊಟ್ಟ, ಅದಕ್ಕೆ ಮೇಲೆ ಹತ್ತಿದೆ. ಇನ್ನ ಕೆಳಗೆ ಹೆಂಗೆ ಇಳಿಯೋದು, ಹಗ್ಗ ಹಿಡ್ಕೊಂಡು ಇಳಿಬೇಕು ಅನ್ಕೊಂಡೆ. ನಮ್ಮ ಅಣ್ಣ ಬೇಡ ಹಿಡಿಬೇಡ ಹಂಗೆ ಜಾರಿ ಅಂದ್ರು, ಅದಕ್ಕೆ ಹಂಗೆ ಜಾರಿದೆ ನೋಡಿ. ಆಮೇಲೆ ನೀರಲ್ಲಿ ಡಾನ್ಸ್ ಎಲ್ಲ ಮಾಡಿದ್ವಿ. ಆಮೇಲೆ ನೋಡ್ರಿ, ನಾವು ಮೇಲ್ಗಡೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ. ನೋಡ್ರಿ, ಇಲ್ಲಿ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಆಮೇಲೆ ನಾವು ಫುಲ್ ಡಾನ್ಸ್ ಎಲ್ಲ ಮಾಡಿ ನೀರಲ್ಲಿ ಎಂಜಾಯ್ ಮಾಡಿದ್ವಿ. ನಾವು ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿ ಎಲ್ಲರೂ ಮೇಲ್ಗಡೆ ಬರ್ತಾ ಇದ್ರು, ಅದಕ್ಕೆ ಹಂಗೆ ನಿಂತಿದ್ವಿ. ಇಲ್ಲಿ ನೋಡಿ, ಒಬ್ರು ಬ್ಲಾಗ್ಗೆ ಕೈ ಮಾಡ್ತಾರೆ, ತುಂಬಾ ಸ್ವೀಟ್ ಅಲ್ವಾ. ನಾನು ಹೋಗ್ತಾ ಇದ್ದೀನಿ ಈಗ ಕೆಳಗಡೆ. ಆಮೇಲೆ ನೋಡ್ರಿ, ನಾವು ಇವಾಗ ಸ್ವಿಮ್ಮಿಂಗ್ ಪೂಲ್ದಾಗ ಹೋಗ್ತಾ ಇದ್ದೀವಿ. ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ತಿಲ್ಲ ರೀ, ಜಸ್ಟ್ ನಡ್ಕೋತ ಹೊಂತೀವಿ.
ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ. ನೋಡ್ರಿ ನಮ್ಮ ಅಕ್ಕ ಹೊಂಟಲ್ಲಲ್ಲಿ ನಡ್ಕೋತ. ಸೊ ನಾವು ನಡ್ಕೋತಾ ಬಂದೀವಿ. ನೋಡ್ರಿ ಇಲ್ಲಿ ನಾನು ನೀರಾಗ ಮುಳುಗಿ ಮೇಲೆ ಇಳಬೇಕು ಅಂತ ಟ್ರೈ ಮಾಡಿದೆ. ಇನ್ನು ಮುಖಾನೇ ಹಾಕಿಲ್ಲ, ಆವಾಗಲೇ ಎದ್ದುಬಿಟ್ಟೆ. ನೋಡ್ರಿ ಇಲ್ಲಿ ಸಮುದ್ರದಲ್ಲಿ ಅಲೆ ಹೆಂಗೆ ಬರುತ್ತೆ ರೀ. ಇಲ್ಲಿ ಮುಂದೆ ತೋರಿಸ್ತೀನಿ ನಿಮಗೆ. ನನಗೆ ನಮ್ಮ ಅಕ್ಕ ಈಜು ಅಂತ ಹೇಳ್ತಾ ಇದ್ದಾಳೆ, ಆದರೆ ನನ್ನ ಟ್ಯಾಲೆಂಟ್ ನೋಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನು ಏನೋ ಟ್ರೈ ಮಾಡ್ತೀನಿ, ಅದು ಏನೋ ಆಗುತ್ತೆ. ಹಾಗೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ನಾನು, ನಮ್ಮ ಅಕ್ಕ. ಆಮೇಲೆ ಇಲ್ಲಿ ನೋಡಿ ಮೊಸಳೆ ಬಾಯಿ, ಇಲ್ಲಿ ಫೋಟೋಶೂಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ತನಕ ವ್ಲಾಗ್ ನೋಡಿದ್ದೀರಾ, ಹೀಗೆ ಮುಂದುವರಿಸಿ ನೋಡಿ, ಸಪೋರ್ಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವ್ಲಾಗ್ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಕೈಲಾದಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಬೆಂಬಲ ಕೊಡಿ. ಒಂದ್ಸಲ ನಿಮಗೂ ಟೈಮ್ ಇದ್ದರೆ ಖಂಡಿತ ಬೇರೆ ಜಾಗಗಳಿಗೆ ಹೋಗಿ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಎಂಜಾಯ್ ಮಾಡಿ. ಈ ಟೈಮ್ ಮತ್ತೆ ವಾಪಸ್ ಬರಲ್ಲ, ಅದು ಸಾಕ್ತಾನೇ ಇರುತ್ತೆ. ಹೀಗೆ ಪ್ರತಿ ಕ್ಷಣವೂ ಎಂಜಾಯ್ ಮಾಡಿ. ಇಲ್ಲಿ ನೋಡ್ರಿ, ಒಬ್ರು ಆಂಟಿ ಜಾರ್ಕೊಂಡು ಬಂದರು. ಹೀಗೆ ಅವ್ರ ಹಿಂದೆ ಇನ್ನೊಬ್ರು ಆಂಟಿ ಬಂದರು. ಪಾಪ ಇವ್ರು ಬಿದ್ದರು. ನೋಡಿ ಇವಾಗ ನಾವು ಬರ್ತಾ ಇದ್ದೀವಿ. ನೋಡ್ರಿ ಇದು ನೋಡ್ರಿ, ಇಲ್ಲಿ ಅದೇ ಸಮುದ್ರದ ಅಲೆಗಳ ಥರ ಬರ್ತಿದೆ. ಹಾಗಾಗಿ ನಾವಂತರೂ ಸಖತ್ ಎಂಜಾಯ್ ಮಾಡಿದ್ವಿ. ನೋಡ್ತಿರ್ಬೋದು ನೀವು, ನನ್ನ ಫೇಸ್ ಹೈಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಮೊದಲು ನಾನೇ ನನ್ನ ಫೇಸ್ ಇನ್ನೂ ರಿವೀಲ್ ಮಾಡಿಲ್ಲ ವ್ಲಾಗಲ್ಲಿ. ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಕೂಡ ನೀರಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ನಾವಿವಾಗ ಊಟ ಮಾಡಕ್ಕೆ ಬಂದಿದ್ದೀವಿ. ನೋಡಿ ಇಲ್ಲೇ ಕ್ಯಾಂಟೀನ್ ಇದೆ. ಹೀಗೆ ಬನ್ನಿ ಹೋಗಿ ಕುತ್ಕೊಳ್ಳೋಣ. धन्यवाद। अटेंशन के लिए गर्मा गर्म खाना तैयार है, कृपया होटल की ओर आए। धन्यवाद। अटेंशन प्लीज। एसएम वाटर पार्क में आपका स्वागत है। ಆಮೇಲೆ ಇಲ್ಲಿ ಊಟ ರೆಡಿಯಾಗಿತ್ತು. ಬನ್ನಿ ಊಟ ತಗೊಂಡು ಹೋಗೋಣ. ಊಟಕ್ಕಿಷ್ಟಿರುತ್ತೆ, ನೀವೇ ನೋಡಿ. ಸರಿನಾ? ಬರೀ ಊಟ ಮಾಡೋಣ ಇವಾಗ.
ಊಟ ಎಲ್ಲ ಆಗಿ ಮತ್ತೆ ನಾವು ವಾಟರ್ ಪಾರ್ಕ್ ಕಡೆ ಬಂದಿದ್ದೀವಿ ರೀ. ಮತ್ತೆ ಎಂಜಾಯ್ ಮಾಡೋಣ ಅಂತ. ಯಾಕಂದ್ರೆ ದಿನನಿತ್ಯ ಅಂತೂ ಬರೋಕ್ಕಾಗಲ್ಲ ರೀ. ಒಮ್ಮೆ ಬಂದಿದ್ದೀವಿ, ಹೀಗೆ ಆದಷ್ಟು ಎಂಜಾಯ್ ಮಾಡಬೇಕು. ನಾವಿವಾಗ ಜ್ಯೂಸ್ ತಗೊಂಡು ಕುಡ್ಕೋತ ಹೊಂಟೀವಿ. ನಡೀರಿ ಜಾರ್ಗುಂಡಿ ಕಡೆ. ಇದಂದ್ರೂ ಸಖತ್ತಾಗಿದೆ. ನಂಗೆ ಬನ್ನಿ ಹೋಗೋಣ. ವೀಟ್, ನಮ್ಮ ಅಕ್ಕ ಹೋಗ್ತಾ ಇದ್ದಾರೆ, ಅವಳ ಸೌಂಡ್ ಕೇಳಿ ಆಯ್ತಾ? ಇವಾಗ ನಾವು ಹೋಗೋಣ ಬರೀ. ವಾವ್, ಲೈಟಿಂಗ್ ಎಷ್ಟು ಚೆನ್ನಾಗಿದೆ ಅಲ್ಲ. ಹೋಗಿ ನಮ್ಮ ಅಕ್ಕನಿಗೆ ಗುದ್ದೆ. ಮೇಲಿಂದ ತೋರಿಸ್ತಾ ಇದ್ದೀನಿ ನೋಡಿ ಜಾರ್ಗುಂಡಿ. ಒಂದು ಕತೆ ಹೇಳ್ತೀನಿ ಬರ್ರಿ ಈಗ. ನಂದು ಇದೇನು ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ ಜಾರ್ಗುಂಡಿ, ಇದು ತುಂಬ ಡೇಂಜರ್. ಇದೆಯಂದ್ರೆ ನಮ್ಮಂಥವ್ರಿಗೆ ಅಪಾಯ. ಈಜು ಯಾರಿಗೆ ಬರಲ್ಲ ಅವ್ರಿಗೆ, ಓಕೆನಾ? ಆದರೆ ಸಖತ್ತಾಗಿ ಮಜಾ ಬರುತ್ತೆ. ಆದರೆ ತುಂಬ ಫಾಸ್ಟಾಗಿ ಜಾರ್ತೀವಿ. ಮತ್ತು ಅದೇನೋ ರೌಂಡ್ ಇದೆಯಲ್ಲ, ರೌಂಡ್ ಹಾಕಿ ಅದು ನಮ್ಮನ್ನು ಕೆಳಗಡೆ ಬೀಳಿಸುತ್ತೆ. ನಾನು ನೋಡಿದೆ ಫಸ್ಟು ಜನ ಹೋಗ್ತಿರೋದು ಈ ರೇಂಜಿಗೆ ಸ್ಪೀಡ್ ನೋಡಿ ಒಂದು ಸೆಕೆಂಡ್ ಭಯ ಆಯಿತು, ಹೇಗಪ್ಪ ಹೋಗೋದು ಅಂತ. ನೀರಲ್ಲಿ ಬಿದ್ದರೆ ಯಾರು ಎಬ್ಬಿಸ್ತಾರೆ ಅಂತ ಅನಿಸ್ತಾ ಇತ್ತು. ಅಂದರೆ ಜಾಸ್ತಿ ಏನು ಆಳ ಇರಲಿಲ್ಲ, ಆದರೆ ಸ್ವಲ್ಪ ನೀರಿತ್ತು, ಭಯ ಆಗ್ತಿತ್ತು ನಮಗೆ. ಒಂದಲ್ಲರೇ ಇದರೊಳಗೆ ಹೋಗಲೇಬೇಕಂತ ದೇವರ ಹೆಸರು ತಗೊಂಡು ಹಾಗೆ ಹೋದೆ ನಾನು. ಹೆಂಗೆ ಜಾರಿದೆ, ಹೆಂಗೆ ಬಿದ್ದೆ ಗೊತ್ತೇ ಆಗಲಿಲ್ಲ. ಆದರೆ ನಾನು ಡಬ್ಬ ಬಿದ್ದೆ. ನನಗೆ ಬೇಗ ಏಳಕ್ಕೆ ಬರಲಿಲ್ಲ. ತುಂಬ ಒದ್ದಾಡಿ ಇನ್ನೇನು ನಾನು ಮೇಲೆ ಏಳೋದಿಲ್ಲ ಅಂದ್ಕೊಂಡೆ. ಅಷ್ಟರಲ್ಲಿ ಹೆಂಗೆ ಮೇಲಿದ್ದೆ ಗೊತ್ತೇ ಆಗಲಿಲ್ಲ. ಹಾಗಾಗಿ ದೇವರ ಆಶೀರ್ವಾದ ಅಂದ್ಕೊಂಡೆ ಮತ್ತೆ ಬಂದು ಆರಾಮಾಗಿ ಕೂತ್ಕೊಂಡೆ. ಎಷ್ಟು ಆ ಕ್ಷಣ ಮರೆಯೋಕ್ಕೆ ಪ್ರಯತ್ನ ಪಟ್ಟರೂ ಅದು ತಲೆಯಿಂದ ಹೋಗ್ತಾನೇ ಇರಲಿಲ್ಲ ನೋಡಿ. ನಾವು ಹೋಗಿದ್ದು ಶುಕ್ರವಾರ. ನಾನು ವ್ಲಾಗ್ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಜ್ಯೂಸ್ ಕುಡ್ಕೊಂಡು ಹಾಗೆ ಎಂಜಾಯ್ ಮಾಡಿದ್ವಿ ನೋಡ್ರಿ, ಸಖತ್ತಾಗಿ. ಇವತ್ತು ಡೇ ಫುಲ್ಲು ಮೋಜು ಮಸ್ತಿ ಆಗಿತ್ತು, ಅಷ್ಟು ಭಯನೂ ಇತ್ತು. ಗಚ್ಚಗಿಡಿ ಪಟ್ನ ಹಿಡಿ, ಈ ಕಡೆ ಬಂದಿಡಿ. ಸೊ ನೋಡ್ರಿ, ಇಲ್ಲಿ ಮೊಳ ಅದಾವ ನೋಡ್ರಿ, ಎಷ್ಟು ಕ್ಯೂಟ್ ಅದಾವೆ. ಆ ಹುಡುಗ ನೋಡಿ ಮೊಳನ ಹಿಡಿಯಕ್ಕೆ ನೋಡ್ತಾ ಇದ್ದಾನೆ. ಅದ್ರ ಕೈ ಹಾಕ್ಬೇಡ ಅಪ್ಪು, ಅದ್ರ ಕೈ ಹಾಕಿ ತಗೊಳಕ್ ಬರಲ್ಲ ಅದು.
ಆಮೇಲೆ ಹಿಡ್ಕೊಂಡ ನೋಡಿ. ಈ ಮೊಳ ನೋಡಿದ್ರೆ ನನಗೆ ಮುಂಗಾರು ಮಳೆ ಸಿನಿಮಾ ನೆನಪಾಗುತ್ತೆ. ಹಾಗಾಗಿ ಫ್ಯಾಮಿಲಿ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ತುಂಬ ಧನ್ಯವಾದಗಳು. ಜಾನ್ ಹಿಡಿತಾ ಸರಿ ಇವಾಗ ನಾವು ಮನೆಗೆ ಹೋಗೋ ಸಮಯ ಬಂತು. ಸೊ ನಾನು ವಾಟರ್ ಪಾರ್ಕಿಗೆ ಬಾಯ್ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಕ್ಯಾಬ್ ಮಾಡಿಕೊಂಡು ವಿಜಾಪುರ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ನಿಮಗೆ ನಮ್ಮ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸ್ವಲ್ಪನಾದರೂ ನಕ್ಕಿರ್ತೀರಾ ಅಂತ ಅಂದ್ಕೊಂಡಿನಿ. ನೋಡ್ರಿ, ಈಗ ನಾವು ಬಸ್ ಸ್ಟ್ಯಾಂಡಿಗೆ ಬಂದಾಯಿತು. ನೋಡ್ರಿ ಅಲ್ಲಿ ಎಷ್ಟು ಜನ ನಿಂತಾರೆ ಅಂತ. ಆಮೇಲೆ ನಾವು ಬಸ್ ಬರೋವರೆಗೆ ಸ್ವಲ್ಪ ತಿನ್ಕೋತ್ಕೊಂತೀವಿ. ಒಂದು ಬಸ್ ಬಂತು, ತುಂಬ ರ್ಯಾಶ್ ಇದೆ ಅಂತ ಬಿಟ್ಟಿವಿ. ಅಲ್ಲಿ ಇನ್ನೊಂದು ಬಸ್ ಬಂತ್ರಿ, ಮತ್ತು ನಾನು ನಮ್ಮ ಅಕ್ಕ ಏರಿದ್ವಿ. ನಮ್ಮ ಮಮ್ಮಿ ಎಂಟಿ ನಮ್ಮ ಅಕ್ಕ ಮಾಡು ಬೇಗ ಹತ್ತಿಲ್ಲ ಮೇಲೆ. ಹಾಗಾಗಿ ನಮಗೂ ಬಸ್ ಒಳಗೆ ಕುಂದ್ರೋಕೆ ಜಾಗನೇ ಇರಲಿಲ್ಲ. ಮತ್ತು ಇಳಿಬೇಕು ಅಂದರೂ ರ್ಯಾಶ್ ಇತ್ತು, ಇಳಿಯೋಕ್ಕೂ ಜಾಗ ಬಿಡ್ತಾ ಇರಲಿಲ್ಲ. ಮತ್ತು ಮಾಡುವುದಂತ ಹಾಗೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನೋಡ್ರಿ, ನಮ್ಮ ಮನೆಗೆ ಬಂದಾಯ್ತ್ರಿ. ಊಟ ಫುಲ್ ದಣಿದಾತಾಗೈತಿ. ಸೊ ಊಟ ಅದು ಮಾಡಿ ನಾನಿವಾಗ ಮಲ್ಕೋತಾ ಇದ್ದೀನಿ. ಸೊ ಇಲ್ಲಿ ತನಕ ನನ್ನ ವ್ಲಾಗ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಆ್ಯಂಡ್ ಲವ್ ಯು. ಬಾಯ್.